ಪ್ರಿಯ ವೀಕ್ಷಕರೇ, ವಿಚಾರ ವಿಜಯ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕನ್ನಡಿಗ. ಬಂಧುಗಳೇ, ಈಗಾಗಲೇ ಇದೇ ತಿಂಗಳು ರಾಜ್ಯ ಬಜೆಟ್ ಮಂಡನೆಯಾಗಲಿದ್ದು, ಇದನ್ನು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ರಾಜ್ಯ ವಿಧಾನಸಭೆಯಲ್ಲಿ ಮಂಡನೆ ಮಾಡಲಿದ್ದು, ಅದು ಇವರ ಐತಿಹಾಸಿಕ ಮತ್ತು ದಾಖಲೆಯ ಬಜೆಟ್ ಎಂಬ ಕೀರ್ತಿಗೆ ಪಾತ್ರವಾಗಲಿದೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರ ಹೆಸರಿನಲ್ಲಿದೆ. ಆದರೆ ಇದೀಗ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಸ್ಥಾನಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬರಲಿದ್ದಾರೆ. ಅವರ ಕಾಲಾವಧಿಯಲ್ಲಿ ತಮ್ಮ ವೈಯಕ್ತಿಕ ವ್ಯಕ್ತಿಯ ಅನುಗುಣವಾಗಿ ಅವರ 16ನೇ ಬಜೆಟ್ ಇದಾಗಿದ್ದು, ಇದರಲ್ಲಿ ಕರ್ನಾಟಕದ ವಲಸೆ ಕಾರ್ಮಿಕರು, ಮಹಿಳೆಯರು, ಅಸಂಘಟಿತ ಕಾರ್ಮಿಕರು, ಸರ್ಕಾರಿ ನೌಕರರು, ರೈತ ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ರಾಜ್ಯದ ಯುವಕರಲ್ಲಿ ಭಾರಿ ನಿರೀಕ್ಷೆಯನ್ನುಂಟು ಮಾಡುವ ಬಜೆಟ್ ಆಗಲಿದೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಈ ಬಜೆಟ್ನಲ್ಲಿ ಏನೆಲ್ಲ ಖರ್ಚು ವೆಚ್ಚಗಳನ್ನು ಯಾವುದಕ್ಕೆಲ್ಲ ಬಳಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಗೆಳೆಯರೆ. ಆದರೆ ನಾವಿಲ್ಲಿ ಮಾತನಾಡ್ತಿರೋದು ಬಜೆಟ್ ಅಂದ್ರೇನು, ಇದರ ಇತಿಹಾಸವೇನು, ಬಜೆಟ್ ಮೇಲೆ ಯಾಕಿಷ್ಟು ನಿರೀಕ್ಷೆಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಮಾಹಿತಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋ ಮೂಲಕ ವಿಚಾರ ವಿಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಟ್ಟು ಸಹಕರಿಸಿ ಅಂತ ಕೇಳ್ತಾ, ಬಂಧುಗಳೇ, ಬಜೆಟ್ ಅನ್ನೋ ಪರಿಕಲ್ಪನೆ ನಿನ್ನೆ ಮೊನ್ನೆದಲ್ಲ. ಈ ಕಲ್ಪನೆ ನೂರಾರು ವರ್ಷಗಳ ಹಿಂದೆಯೇ ವ್ಯವಹಾರಗಳನ್ನು ನೋಡ್ಕೊಳ್ಳೋಕೆ ಒಂದು ಖರ್ಚು ವೆಚ್ಚದ ಪಟ್ಟಿಯನ್ನು ಸಿದ್ಧತೆ ಮಾಡಿ ಆಗಿನಿಂದಲೂ ಇದು ವಾಸ್ತವವಾಗಿ ಹಾಗೂ ಪಾರಂಪರಿಕವಾಗಿ ಬಜೆಟ್ ಎಂಬ ಹೆಸರಿನಲ್ಲಿ ಬಂದಿರುವಂತಹ ಒಂದು ಮಾರ್ಗಸೂಚಿ. ಸ್ನೇಹಿತರೆ, ಸಾಮಾನ್ಯವಾಗಿ ಬಜೆಟ್ ಅಂದರೆ ಮುಂದಿನ ವರ್ಷದ ಆರ್ಥಿಕ ವೆಚ್ಚಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಇಂದಿನ ವರ್ಷದ ಆದಾಯದಲ್ಲಿ ಅದನ್ನು ಸರಿದೂಗಿಸಿ ಒಂದಿಷ್ಟು ದೂರದೃಷ್ಟಿಯ ಯೋಜನೆಗಳಿಗೆ ಆರ್ಥಿಕ ನೆರವು ಒದಗಿಸುವ ಪ್ರಕ್ರಿಯೆ ಅಂತಲೂ ಸಹ ಕರೆಯಬಹುದು. ರಾಜ್ಯದ ಆದಾಯವನ್ನು ಲೆಕ್ಕಾಚಾರ ಮಾಡಿ ಅದರಲ್ಲಿ ಖರ್ಚಿನ ದುಂದು ವೆಚ್ಚಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆ ಅಂತಲೂ ಸಹ ಕರೆಸಿಕೊಳ್ಳೋ ಈ ಬಜೆಟ್ 1860ರಲ್ಲಿ ಪ್ರಪ್ರಥಮವಾಗಿ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಜೇಮ್ಸ್ ವಿಲ್ಸನ್ ಅವರಿಂದ ಪ್ರಾರಂಭವಾದಂತಹ ಈ ಆಯವ್ಯಯ ಪಟ್ಟಿ 1947ರಲ್ಲಿ ಕೆ ಷಣ್ಮುಗಂ ಚೆಟ್ಟಿರವರ ಮೂಲಕ ಸ್ವಾತಂತ್ರ್ಯ ನಂತರ ಮಂಡನೆಯಾದಂತಹ ಮೊದಲ ಬಜೆಟ್ ಅಂತ ಕರೆಸಿಕೊಳ್ಳುತ್ತೆ. ಹಾಗೆಯೇ ಕೇಂದ್ರದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿ ಮೊರಾರ್ಜಿ ದೇಸಾಯಿ ಅವರ ಹೆಸರಿನಲ್ಲಿದ್ದರೆ, ಮಹಿಳೆಯರಲ್ಲಿ ಪ್ರಥಮ ಬಜೆಟ್ ಮಂಡಿಸಿದ ಕೀರ್ತಿ ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿದೆ. ಹಾಗೆಯೇ ಸಾಕಷ್ಟು ವರ್ಷಗಳ ನಂತರ ಸತತವಾಗಿ 7 ಬಾರಿ ಬಜೆಟ್ ಮಂಡಿಸಿದ ಕೀರ್ತಿ ಕೂಡ ಪ್ರಸ್ತುತ ಹಣಕಾಸು ವಿತ್ತ ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ರವರ ಹೆಸರಿನಲ್ಲಿದೆ. ಬಂಧುಗಳೇ, ಎಷ್ಟೇ ಆದರೂ ಒಂದು ಕುಟುಂಬ ನಡೆಸೋಕೇನೆ ಸಾಕಷ್ಟು ಯೋಜನೆ ರೂಪಿಸಿಕೊಳ್ಳೋ ನಾವು ರಾಜ್ಯ ಮತ್ತು ಕೇಂದ್ರ ಬಜೆಟ್ಗಳ ಬಗ್ಗೆ ಗಮನ ಹರಿಸುವುದನ್ನು ನಿರ್ಲಕ್ಷ್ಯ ಮಾಡ್ತಿದ್ದೇವೆ. ಯಾಕಂದರೆ ಆ ಒಂದು ಬಜೆಟ್ನಲ್ಲಿ ರಾಜ್ಯದ ವರ್ಷವಿಡೀ ಆದಾಯದ ಜೊತೆ ಮುಂದಿನ ವರ್ಷದ ರಾಜ್ಯದ ಖರ್ಚಿನ ಲೆಕ್ಕಾಚಾರವೂ ಸಹ ಇದೆ. ಇದು ರಾಜ್ಯದ ಆರ್ಥಿಕತೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೀವೆಲ್ಲ ತಲೆಯಲ್ಲಿಡುವ ಸಂಗತಿ. ಯಾಕಂದರೆ ಈ ಎಲ್ಲ ಆಯವ್ಯಯ ನಾವು ಸರ್ಕಾರಕ್ಕೆ ಭರಿಸುವಂತಹ ಆದಾಯದಿಂದಲೇ ಕೂಡಿರುತ್ತೆ. ನಿಮ್ಮೆಲ್ಲರ GST, ಆದಾಯ ತೆರಿಗೆ, ಅಬಕಾರಿ ತೆರಿಗೆ, ಕಂದಾಯ ತೆರಿಗೆ ಹಾಗೆಯೇ ಸಾಕಷ್ಟು ಹಿಂದುಳಿದ ತೆರಿಗೆಗಳ ಮೂಲಕ ರಾಜ್ಯದ ಆಯವ್ಯಯ ಪತ್ರ ಸಿದ್ಧವಾಗುತ್ತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ನಿಮ್ಮ ಆದಾಯವನ್ನೇ ನಮಗೆ ಯೋಜನೆಗಳ ಮೂಲಕ ಜನರಿಗೆ ತಲುಪಿಸುವ ಒಂದು ಕಾರ್ಯ ಅಂದರೆ ಅದುವೇ ಬಜೆಟ್ ಅಂತ ಹೇಳ್ತಾ, ನೋಡಿದ್ರಲ್ಲ ಸ್ನೇಹಿತರೆ, ಬಜೆಟ್ ಬಗೆಗಿನ ಒಂದಿಷ್ಟು ಮಾಹಿತಿಯನ್ನು. ಈ ಹಿಂದೆ ಮಾಡಿದ ಎಲ್ಲ ವಿಡಿಯೋಗಳನ್ನು ವಿಚಾರ ವಿಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಿಮ್ಮ ಪ್ರೀತಿಯ ಕನ್ನಡಿಗನ ನಮಸ್ಕಾರ.